ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನಮ್ಮ ಭಾರತದ ಬ್ರ್ಯಾಂಡ್ ಆಗಿರುವಂಥ ಫಾಸ್ಟ್ರ್ಯಾಕ್ ಅವರು ಲಾಂಚ್ ಮಾಡಿರುವ 2 ಹೊಸ ಸ್ಮಾರ್ಟ್ ವಾಚ್ಗಳಿರುವಂಥದ್ದು. ನಾನು ಸಣ್ಣವನಿರೋ ಟೈಮಲ್ಲಿ ಫಾಸ್ಟ್ರ್ಯಾಕ್ ಅಂತ ಅಂದರೆ ಶ್ರೀಮಂತರು ಮನೆ ಮಕ್ಕಳು, ಶ್ರೀಮಂತರು ಯೂಸ್ ಮಾಡುವಂಥ ವಾಚ್ ಅಂತ ಅನ್ಕೋತಾ ಇದ್ದೆ ಆಯ್ತಾ. ಅವತ್ತು ಬ್ರ್ಯಾಂಡ್ ವ್ಯಾಲ್ಯೂ ಹಂಗಿತ್ತು ಆಯ್ತಾ, ಕಡಿಮೆ ದುಡ್ಡಿಗೆ ಸಿಗ್ತಾ ಇರಲಿಲ್ಲ. 1,500 2,000 ರೂಪಾಯಿ. ನಾನು ಫಸ್ಟ್ ಫಾಸ್ಟ್ರ್ಯಾಕ್ ವಾಚ್ ತೊಗೊಂಡಿದ್ದು ಇಂಜಿನಿಯರಿಂಗ್ ಮುಗಿದ ಮೇಲೆ ಆಯಿತಾ, ಅನಲಾಗ್ ವಾಚು. ಸೊ ಈಗಲೂ ಕೂಡ ಚೆನ್ನಾಗಿದೆ, ಈಗಲೂ ಸಾಲಿಡ್ ಆಗಿರುವಂಥದ್ದು. ಬ್ರ್ಯಾಂಡ್ ವ್ಯಾಲ್ಯೂ ಈಗಲೂ ಕೂಡ ಹಂಗಿದೆ ಅಂತ ಅನ್ಬೋದು ಆಯ್ತಾ. ಈ 2 ಸ್ಮಾರ್ಟ್ ವಾಚ್ಗಳು ರಿಫ್ಲೆಕ್ಸ್ ಪ್ಲೇ ಮತ್ತು ರಿಫ್ಲೆಕ್ಸ್ ಪ್ಲೇ ಪ್ಲಸ್ ಅಂತ ಆಯ್ತಾ. ಎರಡು ಒಂಥರ ಫಾಸ್ಟ್ರ್ಯಾಕಲ್ಲಿ ಒಂಥರ ಪ್ರೀಮಿಯಂ ಸೆಗ್ಮೆಂಟ್ನ ವಾಚ್ ಅಂತ ಬೇಕಾದರೂ ಅನ್ಬೋದು. ನಾನಿವತ್ತು 2 ಸ್ಮಾರ್ಟ್ ವಾಚ್ಗಳನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಒಂದು ಫಾಸ್ಟ್ರ್ಯಾಕ್ ರಿಫ್ಲೆಕ್ಸ್ ಪ್ಲೇ, ಇದು 6,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಇದರಲ್ಲಿ ಯಾವುದೇ ಕಾಲಿಂಗ್ ಫೀಚರ್ ನಮಗೆ ಸಿಗೋದಿಲ್ಲ ಆಯ್ತಾ. ಮತ್ತೊಂದು ಫಾಸ್ಟ್ರ್ಯಾಕ್ ರಿಫ್ಲೆಕ್ಸ್ ಪ್ಲೇ ಪ್ಲಸ್ ಅಂತ ಆಯ್ತಾ. ಸೊ ಇದರಲ್ಲಿ ನಿಮಗೆ ಕಾಲಿಂಗ್ ಫೀಚರ್ ಸಿಗುತ್ತೆ ಮತ್ತು 1,000 ರೂಪಾಯಿ ಜಾಸ್ತಿ ಆಗುತ್ತೆ. 7,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಎರಡನ್ನೂ ಕೂಡ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಒಂದು ಪ್ರೈಸ್ ರೇಂಜ್ಗೆ ಈ ವಾಚ್ಗಳನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲದಾಗಿ 2 ಸ್ಮಾರ್ಟ್ ವಾಚ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಈ 2 ವಾಚ್ಗಳ ಬಾಕ್ಸ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಎರಡನ್ನೂ ಓಪನ್ ಮಾಡಿದ ತಕ್ಷಣ ಫಸ್ಟ್ ಕೇಸ್ ಸಿಗುತ್ತೆ. ಕೇಸ್ನ ಪಕ್ಕದಲ್ಲಿ ಸಪರೇಟ್ ಆಗಿ ಒಂದು ಬೆಲ್ಟನ್ನು ಕೊಟ್ಟಿದ್ದಾರೆ. ನೀವೇ ಎರಡಕ್ಕೂ ಬೆಲ್ಟನ್ನು ಹಾಕೋಬೇಕಾಗತ್ತೆ. ಹಾಕುವಂಥ ತುಂಬ ಸಿಂಪಲ್ ಬಿಡಿ. ಅದನ್ನು ಬಿಟ್ಟರೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ನ ಪಿನ್ ಕೊಟ್ಟಿದ್ದಾರೆ, ಚಾರ್ಜರು, ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಅದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಎರಡು ಕೂಡ ಸೇಮ್ ಕಂಟೆಂಟ್ಸ್ ಆಯ್ತು. ಎರಡರ ಬಿಲ್ಡ್ ಕ್ವಾಲಿಟಿ ಕೂಡ ಆಲ್ಮೋಸ್ಟ್ ಸಿಮಿಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡು ಕೂಡ ತುಂಬ ಲೈಟ್ ವೇಟ್ ಇರುವಂಥದ್ದು, ಎರಡು ಕೂಡ ಮೆಟಾಲಿಕ್ ಕೇಸನ್ನು ಹೊಂದಿರುವಂಥದ್ದು ಆಯ್ತಾ. ಕ್ರೇಜಿ ವಿಷಯ. ಎರಡರಲ್ಲೂ ಕೂಡ ನಿಮಗೆ ಒಂದು ರೀತಿ 2.5D ಗ್ಲಾಸ್ ನಿಮಗೆ ಸಿಗ್ತಾ ಇದೆ. ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗೋದಿಲ್ಲ. ಈ ಒಂದು ರಿಫ್ಲೆಕ್ಸ್ ಪ್ಲೇ ಪ್ಲಸ್ ವೇರಿಯಂಟ್ ಅಲ್ಲಿ ಕಾಲಿಂಗ್ ಫೀಚರ್ ಇರೋ ಕಾರಣ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಮೈಕ್ರೋಫೋನ್ ಮತ್ತು ಸ್ಪೀಕರ್ನ ಕೊಟ್ಟಿದ್ದಾರೆ ಮತ್ತು 2 ಫಿಸಿಕಲ್ ಬಟನ್ ಇರುವಂಥದ್ದು. ಅದೇ ನಾರ್ಮಲಿ ಒಂದು ಪ್ಲೇ ವೇರಿಯಂಟ್ ಅಲ್ಲಿ ಒಂದೇ ಒಂದು ಫಿಸಿಕಲ್ ಬಟನ್ ಇಂದ ಯಾವುದೇ ಮೈಕ್ರೋಫೋನ್ ಮತ್ತು ಸ್ಪೀಕರ್ ನಮಗೆ ಇದರಲ್ಲಿ ಸಿಗೋದಿಲ್ಲ ಆಯ್ತು. ಅದನ್ನು ಬಿಟ್ಟರೆ ಉಳಿದಂಗೆ ಆಲ್ಮೋಸ್ಟ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಎರಡು ಕೂಡ ಸಿಮಿಲರ್ ಇರುವಂಥದ್ದು ಆಯ್ತು. ಎರಡರೂ ಹಿಂದ್ಗಡೆ ನಿಮಗೆ ಚಾರ್ಜಿಂಗ್ ಪಿನ್ ಸಿಗುತ್ತೆ, ಹಿಂದ್ಗಡೆ ಸೆನ್ಸಾರ್ ಇರುವಂಥದ್ದು. ಸೊ ನೋಡೋದಕ್ಕೆ ಒಂದು ರೀತಿ ಪ್ಲಸ್ ವೇರಿಯಂಟ್ ಹಿಂದ್ಗಡೆ ಗ್ಲಾಸಿ ಬ್ಯಾಕ್ ಅನ್ನು ಹಾಕಿರೋ ಥರ ಇದೆ, ನೋಡ್ತಾ ಇದ್ರೆ ಆಯ್ತಾ. ಶೈನಿಂಗ್ ಇದೆ, ಇದರಲ್ಲಿ ಆ ರೀತಿ ಇಲ್ಲ, ಮ್ಯಾಟ್ ಫಿನಿಶ್ ನಿಮಗೆ ಸಿಗ್ತಾ ಇರುವಂಥದ್ದು. ಬೆಲ್ಟ್ ಕ್ವಾಲಿಟಿ ಎರಡು ಕೂಡ ಸಿಮಿಲರ್ ಇರುವಂಥದ್ದು. ಒಂದೇ ರೀತಿ ಬೆಲ್ಟು, ನೀವು ಬೇಕಾದ್ರೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಬೋದು ಕಲರ್ನ. ಉಳ್ದಂಗೆ ನನಗೇನೋ 2 ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಬೆಲೆಗೆ ಚೆನ್ನಾಗಿದೆ, ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಮತ್ತು ಎರಡರಲ್ಲೂ ಕೂಡ ನಿಮಗೆ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತದೆ. ಸೊ ಕ್ರೇಜಿ ವಿಷಯ. ಹಾಕೊಂಡು ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು, ಹಾಕೊಂಡು ಸ್ನಾನ ಬೇಕಾದ್ರೂ ಮಾಡ್ಬೋದು, ನೀವು ಹಾಕೊಂಡು ವರ್ಕೌಟ್ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇಂಪ್ರೆಸಿವ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡು ಕೂಡ ಕೈಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ, ಇರಿಟೇಟ್ ಅಂತ ಅನ್ಸಲ್ಲ, ತುಂಬ ಲೈಟ್ ವೇಟ್ ಇದೆ ಆಯ್ತಾ. ಸೊ ಗೊತ್ತಾಗಲ್ಲ ನಿಮಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ 2 ಸ್ಮಾರ್ಟ್ ವಾಚ್ಗಳಲ್ಲಿ 1.3 ಇಂಚಿನ AMOLED ಡಿಸ್ಪ್ಲೇ ಇರುವಂಥದ್ದು. 2ರ ಡಿಸ್ಪ್ಲೇ ಕೂಡ ತುಂಬ ಬ್ರೈಟ್ ಆಗಿದೆ, ಸಖತ್ತಾಗಿದೆ ಡಿಸ್ಪ್ಲೇ. ಜೊತೆಗೆ ಎರಡರಲ್ಲೂ ಕೂಡ ಆಲ್ವೇಸ್ ಆನ್ ಫೀಚರ್ ಇರುವಂಥದ್ದು ಆಯಿತಾ. ಸೊ ಕ್ರೇಜಿ ವಿಷಯ. ಮತ್ತು 2 ಸ್ಮಾರ್ಟ್ ವಾಚ್ಗಳಲ್ಲಿರುವಂಥ ವಾಚ್ ಫೇಸು ಲೈವ್ ವಾಲ್ಪೇಪರ್ನ ನಿಮ್ಮ ಫೋನಲ್ಲಿ ಹೆಂಗೆ ಸಪೋರ್ಟ್ ಆಗುತ್ತೆ ಅದೇ ರೀತಿ ಲೈವ್ ವಾಚ್ ಫೇಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಒಂದು ರೀತಿ ಹೆವಿ ಪ್ರೀಮಿಯಂ ಅನಿಸುತ್ತೆ ಆಯಿತಾ. ಸೊ ನೋಡ್ತಾ ಇದ್ದೀರಾ, ಮೂವ್ ಆಗುತ್ತೆ ಈ ಒಂದು ವಾಚ್ ಫೇಸು. ಹೆವಿ ಇಂಪ್ರೆಸ್ ಮಾಡ್ತು ನನಗಂತೂ. ಇನ್ನು ಈ 2 ಸ್ಮಾರ್ಟ್ ವಾಚ್ಗಳು ನಿಮಗೆ ಬ್ಲೂಟೂತ್ 5.0 ಇರುವಂಥದ್ದು. ಎರಡನ್ನೂ ಕೂಡ ನೀವು ಅವ್ರದ್ದೇ ಅಪ್ಲಿಕೇಶನ್ ಇದೆ ಫಾಸ್ಟ್ರ್ಯಾಕ್ ಎಂದು. ಸೊ ಆ ಮುಖಾಂತರ ಸ್ಮಾರ್ಟ್ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಎರಡನ್ನೂ ಒಟ್ಟಿಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಿಮ್ಮ ಒಂದೇ ಒಂದು ಸ್ಮಾರ್ಟ್ ವಾಚ್ ಅಂದರೆ ಎರಡಿದ್ರೆ ಸಪ್ರೇಟ್ 2 ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಒಂದು ಅಪ್ಲಿಕೇಶನಲ್ಲಿ ಅಟ್ ಅ ಟೈಮ್ ಒಂದೇ ವಾಚಿಗೆ ಕನೆಕ್ಟ್ ಮಾಡೋದಕ್ಕಾಗುತ್ತೆ ಆಯಿತಾ. ಸೊ ಅಪ್ಲಿಕೇಶನ್ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಅಲ್ಲೇ ವಾಚ್ ಫೇಸಸ್ ಎಲ್ಲ ಚೇಂಜ್ ಮಾಡ್ಕೊಬೋದು. ಹೆವಿ ವಾಚ್ ಫೇಸ್ ಇದೆ. ಜೊತೆಗೆ ಈ 2 ಸ್ಮಾರ್ಟ್ ವಾಚ್ಗಳಲ್ಲಿ ಬ್ಲಡ್ ಆಕ್ಸಿಮೀಟರ್ ಇದೆ, ಹಾರ್ಟ್ ರೇಟ್ ಮಾನಿಟರ್ ಇರುವಂಥದ್ದು ಮತ್ತು ಬ್ಲಡ್ ಪ್ರೆಷರ್ನ ಕೂಡ ಮಾನಿಟರ್ ಮಾಡ್ಬೋದು. ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ. ಮತ್ತು ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀರಾ, ಎಷ್ಟು ಸ್ಟೆಪ್ಸ್ ಇಟ್ಟಿದ್ದೀರಾ, ಎಷ್ಟು ದೂರ ನಡೆದಿದ್ದೀರಾ, ಇದನ್ನು ನೋಡ್ಕೊಬೋದು. ಮತ್ತು ಮಹಿಳೆಯರಿಗೆ ಅವರ ಪೀರಿಯಡ್ಸನ್ನು ಕೂಡ ಟ್ರ್ಯಾಕ್ ಮಾಡ್ಬೋದು ಮತ್ತು ಸ್ಲೀಪ್ ಮಾನಿಟರಿಂಗನ್ನು ಕೂಡ ಮಾಡುತ್ತೆ. ಎಷ್ಟೊತ್ತು ಮಲಗಿದ್ದೀರಾ ಅಂತ ಇಲ್ಲಿ ನಾವು ಟ್ರ್ಯಾಕ್ ಮಾಡ್ಬೋದು. ಜೊತೆಗೆ ಈ ಒಂದು ವಾಚಲ್ಲಿ ಕ್ಯಾಮ್ರಾ ಕಂಟ್ರೋಲ್ ಇದೆ, ಮ್ಯೂಸಿಕ್ನ ಕೂಡ ಕಂಟ್ರೋಲ್ ಮಾಡ್ಬೋದು ಮತ್ತು ಗೇಮ್ನ ಕೂಡ ಕೊಟ್ಟಿದ್ರು. ಒಂದು ಗೇಮ್ ಇದೆ ಆಯಿತಾ, ಫ್ಲಾಪಿ ವರ್ಲ್ಡ್ ರೀತಿ ತೋರಿಸ್ತಾ ಇದ್ದೀನಿ. ಒಂದು ಗೇಮನ್ನು ಕೂಡ ನೀವು ಆಡಬಹುದು. ಸೊ ಸೂಪರ್ ಆಗಿದೆ ಆಯಿತಾ. ಮತ್ತು ಆಗಲದಂಗೆ ಬೇಜಾನ್ ಸ್ಪೋರ್ಟ್ಸ್ ಮೋಡ್ಗಳೆಲ್ಲ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಬೋದು ನೀವು. ಇನ್ನು ಆ್ಯಪ್ ನೋಟಿಫಿಕೇಷನ್ಗೆ ಬಂತು ಅಂತಂದರೆ ಎಲ್ಲ ಅಪ್ಲಿಕೇಶನ್ಗಳ ನೋಟಿಫಿಕೇಷನ್ ಬರುತ್ತೆ. ಮೆಸೇಜ್ ಬಂತು ಅಂತಂದರೆ ನೋಡ್ಬೋದು. ಇಲ್ಲೇನೆ ಎರಡರಲ್ಲೂ ಕೂಡ ರಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಒಂದು ನಾರ್ಮಲ್ ವೇರಿಯಂಟಲ್ಲಿ ಆಗಲದಂಗೆ ಯಾವುದೇ ಮೈಕ್ರೋಫೋನ್ ಇಲ್ಲ, ಸ್ಪೀಕರ್ ಇಲ್ಲ. ಸೊ ಕಾಲ್ ಬಂತು ಅಂತಂದರೆ ಗೊತ್ತಾಗುತ್ತೆ ಅಷ್ಟೇ, ನಿಮಗೆ ಕಟ್ ಮಾಡ್ಬೋದು, ಬಿಟ್ಟರೆ ರಿಸೀವ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ಪ್ಲಸ್ ವೇರಿಯಂಟಲ್ಲಿ ನಿಮಗೆ ಕಾಲ್ ಬಂತು ಅಂತಂದರೆ ಇಲ್ಲೇ ರಿಸೀವ್ ಮಾಡ್ಕೊಂಡು ಇಲ್ಲೇ ಮಾತಾಡ್ಬೋದು.
ಆ ಒಂದು ಫೀಚರ್ ಸೂಪರ್ ಆಗಿದೆ. ಸ್ಪೀಕರ್ನ ಕ್ವಾಲಿಟಿ ಸಕ್ಕತ್ತಾಗಿದೆ ಮತ್ತು ಮೈಕ್ನ ಕ್ವಾಲಿಟಿ ಕೂಡ ಚೆನ್ನಾಗಿರ್ಬೋದು. ಕಾಲ್ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ, ಇಷ್ಟ ಆಯ್ತು ನನಗೆ. ಇದು ಸಪ್ರೇಟ್ ಆಗಿ ಒಂದು ಫೋನಿಗೆ ಕನೆಕ್ಟ್ ಆಗುತ್ತೆ ಆಯಿತಾ, ಒಂದು ರೀತಿ ವೈರ್ಲೆಸ್ ಬ್ಲೂಟೂತ್ ಸ್ಪೀಕರ್ ರೀತಿ ಸಪ್ರೇಟಾಗಿ ಕನೆಕ್ಟ್ ಆಗಿ ಆ ಮುಖಾಂತರ ನೀವು ಫೋನಲ್ಲಿ ಮಾತನಾಡ್ಬೋದು. ಒಂದು ಫೀಚರ್ ಚೆನ್ನಾಗಿದೆ, ಫಾಸ್ಟಾಗಲ್ಲಿ ಕೊಟ್ಟಿರುವಂಥದ್ದು ಇಷ್ಟ ಆಯ್ತು ನನಗೆ. ಇನ್ನು ವಾಯ್ಸಿಗೆ ಬಂತು ಅಂತ ಎರಡು ಕೂಡ ಸಿಮಿಲರ್ ಆಗಿರುವಂಥದ್ದು, ವಾಯ್ಸ್ ಅಂತ ಡಿಫ್ರೆನ್ಸ್ ಇಲ್ಲ. ಎರಡು ಕೂಡ ತುಂಬ ಸ್ಮೂತ್ ಆಗಿದೆ, ಫಾಸ್ಟ್ ಆಗಿದೆ, ಎಲ್ಲೂ ಕೂಡ ಲ್ಯಾಗಿ ಅನ್ಸಲ್ಲ. ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಮಾತ್ರ, ತುಂಬ ಸ್ಮೂತ್ ಆಗಿದೆ ಮಾತ್ರ. ಅದಂತೂ ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಬ್ಯಾಟ್ರಿ ಲೈಫಿಗೆ ಬಂತು ಅಂತ ಅಂದರೆ ಈ ಎರಡೂ ಸ್ಮಾರ್ಟ್ ವಾಚ್ಗಳು ಕೂಡ ಫಾಸ್ಟ್ರ್ಯಾಕ್ ಅವ್ರು ಕ್ಲೈಮ್ ಮಾಡೋ ಪ್ರಕಾರ 7 ದಿನಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತಂತೆ. ಸೊ ಒಂದು ಒಳ್ಳೆಯ ವಿಷಯ. 7 ದಿನ ಅಂತ ಅಂದರೆ ಈ ಬ್ಲೂಟೂತ್ ಕಾಲಿಂಗನ್ನು ಹೊಂದಿರುವಂಥ ವಾಚಿಗೆ ಒಂದು ಸ್ವಲ್ಪ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇ ಅಂತ ಅನಿಸುತ್ತೆ. ಒಂದು 5 ದಿನ ಬಂದರೂ ಒಂದು ದೊಡ್ಡ ವಿಷಯ ಅನಿಸುತ್ತೆ ಯೂಶ್ವಲಿ ಕಾಲಿಂಗ್ ಫೀಚರ್ ಇದ್ದರೆ. ಒಟ್ಟಿಗೆ ನಾನು ಟೆಸ್ಟ್ ಮಾಡ್ದಂಗೆ ಪರವಾಗಿಲ್ಲ ಅಂತೀನಿ, ಕ್ರೇಜಿ ಏನಲ್ಲ ಆಯಿತು, ಹೆವಿ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಅನ್ನಲ್ಲ. ಒಂದು 4-5 ದಿನ ನಂಗೆ ಅನ್ನಿಸ್ದಂಗೆ ಆರಾಮಾಗಿ ಬರಬಹುದು, ಓಕೆ ಅಂತೀನಿ, ಹೆವಿ ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಸೊ ಇದಿಷ್ಟು ಈ ಎರಡು ವಾಚ್ಗಳ ಕೆಲವೊಂದು ಮೈನ್ ಫೀಚರ್ಸ್. ನೀವು ಅದನ್ನು ಕೇಳ್ಬೋದು ಈ ಒಂದು ಪ್ರೈಸ್ ರೇಂಜಿಗೆ. 6,000 ರೂಪಾಯಿಗೆ ಒಂದು ನಾರ್ಮಲ್ ಪ್ಲೇ ವೇರಿಯಂಟು, 7,000 ರೂಪಾಯಿಗೆ ಒಂದು ಪ್ಲೇ ಪ್ಲಸ್ ವೇರಿಯಂಟನ್ನು ಪರ್ಚೇಸ್ ಮಾಡ್ಬೋದಾ ಅಂತ. ನೀವೇನು ಕೊಡ್ತಾ ಇದ್ದಾರೆ, ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕೊಡ್ತಾ ಇದ್ದೀರಾ ಆಯಿತಾ. ಸೊ ಆ ರೀತಿ ಇದೆ ಒಂದು ನಮ್ಮ ಭಾರತದ ಬ್ರ್ಯಾಂಡು, ಫಾಸ್ಟ್ರ್ಯಾಕ್ ಬ್ರ್ಯಾಂಡ್ನ ವ್ಯಾಲ್ಯೂ ಹಂಗಿದೆ. ಸೊ ಅದಕ್ಕೆ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ. ವಾಚ್ ಚೆನ್ನಾಗಿದೆ, ಲುಕ್ ವೈಸ್ ಅಂತೂ ಹೆವಿ ಪ್ರೀಮಿಯಮ್ ಆಗಿರುವಂಥದ್ದು ಆಯಿತಾ. ಕಡಿಮೆ ದುಡ್ಡಿನ ವಾಚ್ ಅಂತ ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಕೈಗೆ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಸೊ ಈ ಕಾರಣದಿಂದ ನೀವೇನು ಕೊಡ್ತಾ ಇದ್ದೀರಾ ಅದಕ್ಕೆ ಸಿಗ್ತದೆ, ಒಂದು ಒಳ್ಳೆ ಬ್ರ್ಯಾಂಡಲ್ಲಿ ಸಿಗ್ತದೆ ಅಷ್ಟೇ. ನೋಡಿ, ನೀವು ಒಂದು ಒಳ್ಳೆ ಬ್ರ್ಯಾಂಡಲ್ಲಿ ಒಂದು ವಾಚ್ ತೊಗೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಒಂದು ಆಪ್ಷನಾಗಿ ಇಟ್ಕೊಬೋದು ನೀವು ಇದನ್ನು. ಸೊ ಇದಿಷ್ಟು ಈ ಎರಡು ವಾಚ್ಗಳ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ವಿಡಿಯೋಗಳೇ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.